Hi students, welcome to Learning Management System, Program BCom, Subject E-Business and Accounting, Semester 4th, Session number 15, topic Financial Statements. Under that we are going to discuss about Profit and Loss account today. This is Srinath working as Assistant Professor at Government College for Women's Kolar. ಓಕೆ ಈ ಸೆಷನ್ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಲಾಸ್ಟ್ ಸೆಷನ್ನಲ್ಲಿ ನಾವು ಬ್ಯಾಲೆನ್ಸ್ ಶೀಟ್ ಬಗ್ಗೆ ಡಿಸ್ಕಸ್ ಮಾಡಿದ್ದು. ಈ ಸೆಷನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನ ರಿಪೋರ್ಟ್ನ ಯಾವ ರೀತಿ ಪ್ರಿಂಟ್ ಮಾಡೋದು ಮತ್ತು ಅದನ್ನು ಯಾವ ರೀತಿ ಕಾನ್ಫಿಗರ್ ಮಾಡೋದು ಅದ್ರ ಬಗ್ಗೆ ನಾವು ಇನ್ ಡೀಟೇಲ್ ಆಗಿ ಈ ಸೆಷನ್ನಲ್ಲಿ ಡಿಸ್ಕಸ್ ಮಾಡೋಣ. Profit and loss account is a periodical statement which shows the net results of a business operations for a specific period. All expenses incurred and income earned during the reporting period are recorded. See, profit and loss account is a financial statement. ನಿಮ್ಗೆ ಗೊತ್ತಂಗೆ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎರಡನ್ನೂ ಸೇರಿಸಿ ನಾವು ಏನಂತೀವಿ, ಫೈನಲ್ ಅಕೌಂಟ್ಸ್ ಅಂತೀವಿ. ಲಾಸ್ಟ್ ಸೆಷನಲ್ಲಿ ನಾವು ಬ್ಯಾಲೆನ್ಸ್ ಶೀಟ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಈ ಸೆಷನಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇವೆರಡು ಸ್ಟೇಟ್ಮೆಂಟ್ನ ಸೇರಿಸ್ಕೊಂಡು ಏನಂತೀವಿ, ಫೈನಲ್ ಅಕೌಂಟ್ಸ್ ಅಂತೀವಿ. ಸೊ ಇವೆರಡು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಈಸ್ ಎ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಏನು ನೋಡ್ಸುತ್ತೆ ಅಂದರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಸಮ್ಮರೈಸಸ್ ದಿ ರೆವಿನ್ಯೂಸ್. ಇದೇನು ನೋಡ್ಸುತ್ತೆ ಅಂದರೆ, ಇಟ್ ಸಮ್ಮರೈಸಸ್ ದಿ ರೆವಿನ್ಯೂಸ್ ಆಫ್ ಎ ಕಂಪನಿ ಆ್ಯಂಡ್ ಟೋಟಲ್ ಕಾಸ್ಟ್ ಆಫ್ ಎ ಕಂಪನಿ and total expenses, that is direct expenses of a company and direct income of a company for a during a specific period. See, normally now profit and loss account is prepared for quarterly prepare ಮಾಡ್ತೀವಿ, half yearly prepare ಮಾಡ್ತೀವಿ, yearly prepare ಮಾಡ್ತೀವಿ. It's see when we enter the voucher, ನಾವು ಒಂದು ವೋಚರ್ ಎಂಟ್ರಿ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಇಟ್ ವಿಲ್ ಅಪ್ಡೇಟೆಡ್ ಇಂಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಒಂದು ವೋಚರ್ ಎಂಟ್ರಿ ಮಾಡಿದೆ ಅದು ಆಟೋಮೆಟಿಕ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಪ್ಡೇಟ್ ಆಗುತ್ತೆ, ಬ್ಯಾಲೆನ್ಸ್ ಶೀಟು ಅಪ್ಡೇಟ್ ಆಗುತ್ತೆ. ಆ್ಯಕ್ಚುಲಿ ದೀಸ್ ರೆಕಾರ್ಡ್ಸ್ ಈಸ್ ಪ್ರೊವೈಡ್ ಇನ್ಫಾರ್ಮೇಷನ್ ಅಬೌಟ್ ಕಂಪನೀಸ್ ಎಬಿಲಿಟಿ ಆರ್ ಇನ್ಎಬಿಲಿಟಿ ಟು ಜನರೇಟ್ ದಿ ಪ್ರಾಫಿಟ್. ನಾರ್ಮಲಿ ನಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಏನಕ್ಕೆ ಪ್ರಿಪೇರ್ ಮಾಡ್ತೀವಿ, ಅದೇನು ನೋಡ್ಸುತ್ತೆ ಅಂದರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರೊವೈಡ್ಸ್ ದಿ ವೆದರ್ ಕಂಪನಿ ಈಸ್ ಏಬಲ್ ಟು ಪ್ರೊಡ್ಯೂಸ್ ದಿ ರೆವೆನ್ಯೂ, ದಟ್ ಈಸ್ ಪ್ರಾಫಿಟ್, ಆರ್ ಕಂಪನಿ ಇನ್ಎಬಿಲಿಟಿ, ಕಂಪ್ನಿಗೆ ಎಬಿಲಿಟಿ ಇದೆಯಾ, ಇನ್ಎಬಿಲಿಟಿ, ಆ ಕಂಪ್ನಿ ಸರ್ವೈವ್ ಆಗತ್ತಾ ಆಗಲ್ವಾ. ಎರಡು ಬೇಸಿಕ್ ಸ್ಟೇಟ್ಮೆಂಟ್ಸ್, ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಇನ್ನೊಂದು ಬ್ಯಾಲೆನ್ಸ್ ಶೀಟ್. ಈ ಎರಡು ಬೇಸಿಕ್ ಸ್ಟೇಟ್ಮೆಂಟ್ಸ್ ಇಟ್ಕೊಂಡು ಕಂಪ್ನಿ ಪರ್ಫಾರ್ಮೆನ್ಸ್ ನಾವೇನು ಮಾಡ್ಬೋದು, ಮೆಷರ್ ಮಾಡ್ಬೋದು. ಸೊ ಐ ವಿಲ್ ರಿಪೀಟ್ ಒನ್ ಮೋರ್ ಟೈಮ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್, ದೀಸ್ ಬೋತ್ ಸ್ಟೇಟ್ಮೆಂಟ್ಸ್ ನಾವು ಏನಂತೀವಿ, ಫೈನಲ್ ಅಕೌಂಟ್ಸ್ ಅಂತೀವಿ. ಲಾಸ್ಟ್ ಸೆಷನ್ ನಾವು ಬ್ಯಾಲೆನ್ಸ್ ಶೀಟ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಈ ಸೆಷನ್ ನಾವೇನು ಮಾಡೋಣ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಈಸ್ ಎ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಈಸ್ ಎ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, okay, which summarizes the total revenue of a company, total cost of a company and total expenses of a company for a during a specific period. And tally ಪಾರ್ಟಿಗೆ ಬಂದರೆ, ಟ್ಯಾಲಿಯಲ್ಲಿ ಕೆಲವು ಡಿಫಾಲ್ಟ್ ಗ್ರೂಪ್ಸ್ ಇರುತ್ತೆ, ಡಿಫಾಲ್ಟ್ ಪ್ರೈಮರಿ ಗ್ರೂಪ್ಸ್ ಇರುತ್ತೆ. ಸೊ ನಾವು ಈ ಡಿಫಾಲ್ಟ್ ಪ್ರೈಮರಿ ಗ್ರೂಪ್ಸ್ನೇ ಮಾಡ್ಬೋದು. ವಿ ಕ್ಯಾನ್ ಕಾನ್ಫಿಗರ್ ಅಕಾರ್ಡಿಂಗ್ ಟು ಅವರ್ ರಿಕ್ವೈರ್ಮೆಂಟ್. ನಮ್ಮ ರಿಕ್ವೈರ್ಮೆಂಟ್ ತಕ್ಕಂಗೆ ನಾವೇನು ಮಾಡ್ಕೊಬೋದು, ಕಾನ್ಫಿಗರ್ ಮಾಡ್ಕೊಬೋದು. ಬಟ್ ಟ್ಯಾಲಿ ERP ಡಿಸ್ಪ್ಲೇಸ್ ಇನ್ಫಾರ್ಮೇಷನ್ ಬೇಸ್ಡ್ ಆನ್ ದಿ ಡಿಫಾಲ್ಟ್ ಪ್ರೈಮರಿ ಗ್ರೂಪ್ಸ್. ಲೈಕ್ ಸೇಲ್ಸ್ ಇರ್ಬೋದು, ಸೇಲ್ಸ್ ಒಂದು ಗ್ರೂಪ್ ಇರುತ್ತೆ, ಓಕೆ, ಇಲ್ಲಾಂದರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇರುತ್ತೆ. ಅಂಡರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ನಾವೇನು ಮಾಡ್ಬೋದು, ಸಬ್ ಗ್ರೂಪ್ಸ್ನ ಕ್ರಿಯೇಟ್ ಮಾಡ್ಕೊಬೋದು. ಡೈರೆಕ್ಟ್ ಇನ್ಕಮ್ ಇರುತ್ತೆ, ಅಂಡರ್ ಡೈರೆಕ್ಟ್ ಇನ್ಕಮ್ ನಾವೇನು ಮಾಡ್ಬೋದು, ಸಬ್ ಗ್ರೂಪ್ಸ್ನ ನಾವೇನು ಮಾಡ್ಕೊಬೋದು, ಪ್ರಿಪೇರ್ ಮಾಡ್ಕೊಬೋದು, ಆಲ್ಟರ್ ಮಾಡ್ಕೊಂಡು. ಬಟ್ ಟ್ಯಾಲಿ ERPಯಲ್ಲಿ ಏನಾಗುತ್ತೆ, ಕೆಲವು ಡಿಫಾಲ್ಟ್ ಇರುತ್ತೆ, ಡಿಫಾಲ್ಟ್ ಗ್ರೂಪ್ಸ್ ಇರುತ್ತೆ, ಅಷ್ಟು ಮಾತ್ರ ಡಿಸ್ಪ್ಲೇ ಆಗುತ್ತೆ. ನಾವು ಇನ್ ಡೀಟೇಲ್ ನಮ್ಗೆ ಕೊಟ್ಟಾಗ ಇನ್ ಡೀಟೇಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಏನಾಗುತ್ತೆ, ಡಿಸ್ಪ್ಲೇ ಆಗುತ್ತೆ. ಸೊ ನಿಮಗೆ ಐ ಥಿಂಕ್ ಯು ಕಮ್ ಟು ನೋ ದಿ ಮೀನಿಂಗ್ ಆಫ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಹೌ ಇಟ್ ಈಸ್ ಡಿಸ್ಪ್ಲೇಡ್ ಇನ್ ದಿ ಟ್ಯಾಲಿ ಅನ್ನೋದು ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಮುಂದಕ್ಕೆ ಹೋಗೋಣ. ಸೊ ಫಸ್ಟು ಹೌ ಟು ವ್ಯೂ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಯಾವ ರೀತಿ ವ್ಯೂ ಮಾಡೋದು ಮತ್ತು ಅದನ್ನು ಯಾವ ರೀತಿ ಪ್ರಿಂಟ್ ಮಾಡೋದು ಅದ್ರ ಬಗ್ಗೆ ಮುಂದಕ್ಕೆ ಡಿಸ್ಕಸ್ ಮಾಡೋಣ. ಟು ವ್ಯೂ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಇಫ್ ಯು ಗೋ ಟು ದಿ ಗೇಟ್ ವೇ ಆಫ್ ಟ್ಯಾಲಿ. ನಾವು ಗೇಟ್ ವೇ ಆಫ್ ಟ್ಯಾಲಿಗೆ ಹೋಗಿದ ತಕ್ಷಣ ಅಲ್ಲಿ ರಿಪೋರ್ಟ್ಸಲ್ಲಿ ಫಸ್ಟ್ ಐಟಮ್ ಯಾವುದಿರುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಬ್ಯಾಲೆನ್ಸ್ ಶೀಟ್ ಇರುತ್ತೆ. ಸೆಕೆಂಡ್ ಐಟಮ್ ಬಂದುಬಿಟ್ಟು ಅಲ್ಲಿ ನಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇರುತ್ತೆ. ಸೊ ಗೋ ಟು ಗೇಟ್ ವೇ ಆಫ್ ಟ್ಯಾಲಿ, ಅಲ್ಲಿಂದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು.
ಇಫ್ ಯು ಕ್ಲಿಕ್ F1, ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಓಪನ್ ಮೇಲೆ ಅಲ್ಲಿ F1 ನಾವು ಕ್ಲಿಕ್ ಮಾಡಿದ್ರೆ ವಿ ಕ್ಯಾನ್ ವ್ಯೂ ದಿ ಡೀಟೇಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇನ್ ಡೀಟೇಲ್ ಫಾರ್ಮೇಟಲ್ಲಿ ನಾವೇನು ಮಾಡ್ಬೋದು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ವ್ಯೂ ಮಾಡ್ಬೋದು. ನೋಡಿ, ಇದನ್ನು ನಾನು ಪ್ರಾಕ್ಟಿಕಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಟ್ಯಾಲಿ ERP9 ಓಪನ್ ಮಾಡಿ ಇದನ್ನು ನನಗೆ ಪ್ರಾಕ್ಟಿಕಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ನಾವು ಟ್ಯಾಲಿ ಓಪನ್ ಮಾಡೋಣ. ಸೊ ಟ್ಯಾಲಿ ಓಪನ್ ಮಾಡಬೇಕಾದ್ರೆ ನಾವೇನು ಮಾಡಬೇಕು, ಫಸ್ಟು ವಿ ಹ್ಯಾಸ್ ಟು ಗೋ ಟು ಡೆಸ್ಕ್ಟಾಪ್. ಸ್ಟೆಪ್ ನಂಬರ್ 1, ಗೋ ಟು ಡೆಸ್ಕ್ಟಾಪ್. ಎಕ್ಸಾಮಲ್ಲಿ ಹಿಂಗೆ ಬರೀರಿ, ಸಮ್ಟೈಮ್ ಕ್ವಶನ್ಸ್ ಕೇಳಿದಾಗ ಸ್ವಲ್ಪ ಆನ್ಸರ್ನ ಲೆಂತಿ ಮಾಡೋಕ್ಕೆ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡಿ. ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಗೋ ಟು ಡೆಸ್ಕ್ಟಾಪ್. ಸೊ ನಾವು ಹೋಗ್ತಾ ಇದ್ದೀನಿ ಡೆಸ್ಕ್ಟಾಪ್ಗೆ. ಓಕೆ, ಸೆಲೆಕ್ಟೆಡ್ ಟ್ಯಾಲಿ ಐಕಾನ್. ಸೊ ನಾವಿಲ್ಲಿ ಏನು ಮಾಡಬೇಕು, ಟ್ಯಾಲಿ ಐಕಾನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ದಿ ಟ್ಯಾಲಿ ಐಕಾನ್. ವಿ ಹ್ಯಾಸ್ ಟು ಸೆಲೆಕ್ಟ್ ದಿ ಟ್ಯಾಲಿ ಐಕಾನ್. So I am selecting the tally icon. Double click on the tally icon. So we have to double click on the tally icon. So 2 steps ಆಯ್ತಲ್ಲ, go to desktop, select the tally icon, double click the tally icon. So when you double click on the tally icon, you can see the welcome screen of the tally. ಅವಾಗ ಬಂದಿತ್ತಲ್ಲ, that is welcome screen of the tally. So welcome screen of tally ಬಂದಮೇಲೆ ನಮ್ಗೆ ಏನು ಸಿಗುತ್ತೆ, ಸ್ಟಾರ್ಟಪ್ ಸ್ಕ್ರೀನ್ ಬರುತ್ತೆ. ಸೊ ಇಲ್ಲಿಂದ ಕ್ವಿಟ್ ಮಾಡಿದ ತಕ್ಷಣ ನಮ್ಗೆ ಏನು ಸಿಗುತ್ತೆ, ಓಕೆ, ಗೇಟ್ವೇ ಆಫ್ ಟ್ಯಾಲಿ. ಯು ಕ್ಯಾನ್ ಸಿ ದಿ ಗೇಟ್ವೇ ಆಫ್ ಟ್ಯಾಲಿ. ಸೊ ಇದನ್ನು ನಾವೇಂತೀವಿ, ಗೇಟ್ವೇ ಆಫ್ ಟ್ಯಾಲಿ. ಸೊ ಟ್ಯಾಲಿ ಎಂಟರ್ ಆಗಬೇಕಾದ್ರೆ ವಿ ಹ್ಯಾಸ್ ಟು ಎಂಟರ್ ಥ್ರೂ ಗೇಟ್ವೇ ಆಫ್ ಟ್ಯಾಲಿ. ಯಾವುದೇ ಒಂದು ರೆಕಾರ್ಡ್ಸ್ಗೆ, ಬುಕ್ಸ್ಗೆ, ಇಲ್ಲ ಏನೋ ಒಂದು ವೋಚರ್ ಎಂಟ್ರಿ ಮಾಡಬೇಕಾದ್ರೆ, ವೋಚರ್ ಡಿಸ್ಪ್ಲೇ ಆಗಬೇಕಾದ್ರೆ, ಅಕೌಂಟ್ಸ್ ಬುಕ್ಸ್ ವ್ಯೂ ಮಾಡಬೇಕಾದ್ರೆ, ವಿ ಹ್ಯಾಸ್ ಟು ಡೂ ಎನಿಥಿಂಗ್. ನಾವು ಎಂಟರ್ ಆಗಬೇಕಾದ್ರೆ ವಿ ಹ್ಯಾಸ್ ಟು ಎಂಟರ್ ಥ್ರೂ ಗೇಟ್ವೇ ಆಫ್ ಟ್ಯಾಲಿ. ಸೊ ಇಲ್ಲಿ ನಿಮಗೆ ಯು ಕ್ಯಾನ್ ಸಿ ದಿ ರಿಪೋರ್ಟ್ ಪಾರ್ಟ್. ಇಲ್ಲಿ ನಿಮಗೆ ರಿಪೋರ್ಟ್ ಪಾರ್ಟ್ ಕಾಣಿಸ್ತಾ ಇದೆಯಲ್ಲ. ಸೊ ರಿಪೋರ್ಟ್ ಪಾರ್ಟ್ಸಲ್ಲಿ ಲಾಸ್ಟ್ ಸೆಷನ್ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ದು. ಸೊ ಈ ಸೆಷನ್ ನಾವೇನು ಡಿಸ್ಕಸ್ ಮಾಡೋಣ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇಫ್ ಯು ಕ್ಲಿಕ್ ಡಬಲ್, ನಾವು ಇಲ್ಲಿ ಹೋಗಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಾವು ಡಬಲ್ ಕ್ಲಿಕ್ ಮಾಡಿದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಓಪನ್ ಆಗುತ್ತೆ. ಇಲ್ಲ, ಸೊ ಯು ಕ್ಯಾನ್ ಪ್ರೆಸ್ ಪಿ. ನಮ್ಮ ಕೀಬೋರ್ಡಲ್ಲಿ ಒಂದು ಪಿ ಆಲ್ಫಾಬೆಟ್ನ ಪ್ರೆಸ್ ಮಾಡಿದ್ರು ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಓಪನ್ ಆಗುತ್ತೆ. ಈಸ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನಾನು ಕೆಲವು ಐಟಮ್ಸ್ ಮಾತ್ರ ಎಂಟ್ರಿ ಮಾಡಿದ್ದೀನಿ, ಇನ್ನು ಡೀಟೇಲ್ಡ್ ಆಗಿ ಎಂಟ್ರಿ ಮಾಡಿಲ್ಲ. ಸೊ ಹಿಂಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಾವು ಹೋದರೆ F1 ಪ್ರೆಸ್ ಮಾಡಿದ್ರೆ ವಿ ಕ್ಯಾನ್ ವ್ಯೂ ದಿ ಡೀಟೇಲ್. ಇದು ಡೀಟೇಲ್ ಫಾರ್ಮೆಟ್ ಇದೆ, ಇದು ಕಂಡೆನ್ಸ್ಡ್ ಫಾರ್ಮೆಟ್. ಡೀಟೇಲ್ ಫಾರ್ಮೆಟು ಓಪನ್ ಆಗುತ್ತೆ, ನಮಗೆ ಕಂಡೆನ್ಸ್ಡ್ ಫಾರ್ಮೆಟು ಓಪನ್ ಆಗುತ್ತೆ. ಇಫ್ ಯು ಪ್ರೆಸ್ F1 ಪ್ರೆಸ್ ಮಾಡಿದ್ರೆ ಸೊ ನಮ್ಮ ಡೀಟೇಲ್ ಫಾರ್ಮೆಟು ಓಪನ್ ಆಗುತ್ತೆ, ಕಂಡೆನ್ಸ್ಡ್ ಫಾರ್ಮೆಟಲ್ಲಿ ನಮಗೇನಾಗುತ್ತೆ, ಓಪನ್ ಆಗುತ್ತೆ. ಸೊ ನೌ ಯು ಕ್ಯಾನ್ ವ್ಯೂ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಓಕೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಫ್ ಯು ಪ್ರೆಸ್ F1. ನಾವು F1 ಇಲ್ಲಿ ಡೀಟೇಲ್ಡ್ ಅಂತಿದೆಯಲ್ಲ, ಆಲ್ಟರ್ ಪ್ರೆಸ್ F1. ನಾವು ಆಲ್ಟರ್ ಇಟ್ಕೊಂಡು F1 ಪ್ರೆಸ್ ಮಾಡಿದ್ರೆ ಸೊ ಇಲ್ಲಿ ಗೆಟ್ ದಿ ಡೀಟೇಲ್ ಫಾರ್ಮೆಟ್. ಡೀಟೇಲಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಆ್ಯಕ್ಚುಲಿ ನಾನು ಎಲ್ಲ ಇನ್ಫಾರ್ಮೇಷನ್ ಫೀಡ್ ಮಾಡಿಲ್ಲ, ಫೀಡ್ ಮಾಡಿದ್ರೆ ನಮಗೆ ಇನ್ ಡೀಟೇಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಇಫ್ ಯು ಡೋಂಟ್ ವಾಂಟ್ ಇನ್ ಡೀಟೇಲ್ ಫಾರ್ಮೆಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಇಫ್ ಯು ಗೋ ಟು ಓಕೆ ಕಂಡೆನ್ಸ್ಡ್, ನಿಮಗೆ ಕಂಡೆನ್ಸ್ಡ್ ಬರೀ ಹೆಡ್ಡಿಂಗ್ಸ್ ಮಾತ್ರ ಬರುತ್ತೆ. ಪರ್ಚೇಸ್ ಅಕೌಂಟ್ ಅಂಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಬರುತ್ತೆ. ಅಂಡರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ನಿಮಗೆ ತುಂಬ ಐಟಮ್ಸ್ ಬರುತ್ತೆ. ಅಂಡರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಯಾವ್ಯಾವ ಐಟಮ್ ಬರುತ್ತೆ ಅಂದರೆ ನಿಮಗೆ ಡೀಟೇಲ್ ಬೇಕು ಅಂದರೆ ಯು ಕ್ಯಾನ್ ಗೋ ಟು ಡೀಟೇಲ್ ಫಾರ್ಮೆಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ದಟ್ ಈಸ್ ಯು ಕ್ಯಾನ್ ಗೋ ಟು F1, ಆಲ್ಟರ್ ಪ್ಲಸ್ F1. ಇಲ್ಲಿ ಆಲ್ಟರ್ ಪ್ಲಸ್ F1 ನಾವು ಪ್ರೆಸ್ ಮಾಡಿದ್ರೆ ವಿ ಕ್ಯಾನ್ ಗೆಟ್ ದಿ ಡೀಟೇಲ್ ಫಾರ್ಮೆಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. If you don't want detailed format of profit and loss account, if you need condensed format of profit and loss account, if you go okay condensed ಅಂತ ಹೇಳಿದೆಯಲ್ಲ, ಇದು condensed ನಾವು ಟೈಪ್ ಓಕೆ ಜಸ್ಟ್ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಕಂಡೆನ್ಸ್ಡ್ ಫಾರ್ಮೆಟ್ಸ್ ಅಂದರೆ ಅಂಡರ್ ಸೇಲ್ಸ್ ಏನೇನು ಬರುತ್ತೆ ಸಿಗೋದಿಲ್ಲ. ಅಂಡರ್ ಡೈರೆಕ್ಟ್ ಇನ್ಕಮ್ ಯಾವಾಗ ಬರುತ್ತೆ ಸಿಗೋದಿಲ್ಲ. ಇಫ್ ಯು ಗೋ ಟು ದೇರ್, ಇಫ್ ಯು ಪ್ರೆಸ್ F1 we can get the detailed format of profit and loss account. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು F2. ಇಫ್ ಯು ಪ್ಲಸ್ F2 ನಮಗೇನಾಗುತ್ತೆ, ಚೇಂಜ್ ದಿ ಪೀರಿಯಡ್. ನಮ್ಮ ಬ್ಯಾಲೆನ್ಸ್ ಶೀಟ್ ಪೀರಿಯಡ್ ನಾವು ಫಾರ್ ಎಕ್ಸಾಂಪಲ್ ನಾವು 1 ಮಂತ್ ಫಾರ್ ಎಕ್ಸಾಂಪಲ್ ಪರ್ಟಿಕ್ಯುಲರ್ ನಾವು ಜನವರಿ, ನಾವು ಫೆಬ್ರವರಿ ಮಾತ್ರ ನೋಡಬೇಕು ಯಾವಾಗಿಂದ. ಫಾರ್ ಎಕ್ಸಾಂಪಲ್ 1st ಜನವರಿ 2001 31st ಫೆಬ್ರವರಿ 2021. ಸೊ ಇಫ್ ಯು ವಾಂಟ್ ಟು ಸಿ ಓನ್ಲಿ ಪರ್ಟಿಕ್ಯುಲರ್ 1 ಮಂತ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾತ್ರ ನಾವು ವ್ಯೂ ಮಾಡಬೇಕಾದ್ರೆ ಇಫ್ ಯು
ಎಲ್ಲಿಂದ ಎಲ್ಲಿ ತನಕ ವ್ಯೂ ಮಾಡಬೇಕು ಅಂತ ನಾವು ಚೇಂಜ್ ಪೀರಿಯಡ್ ಕೊಟ್ಟರೆ ಆ ಮಂತ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾತ್ರ ಏನಾಗುತ್ತೆ ಡಿಸ್ಪ್ಲೇ ಆಗುತ್ತೆ. ಅಕಾರ್ಡಿಂಗ್ ಟು ರಿಕ್ವೈರ್ಮೆಂಟ್ ಆಫ್ ದಿ ಯೂಸರ್ ಈ ಕ್ಯಾನ್ ಚೇಂಜ್ ದಿ ಪೀರಿಯಡ್. So that is key meant for F2. Next ಬಂದ್ಬಿಟ್ಟು we can change the date. So another important aspects in the profit and loss account. So we can view the balance sheet in the format of Schedule 6. If you go to Companies Act of 1956 as per Schedule 6, so this is the format which appears in the Companies Act of 1956. Schedule 6 ಅಲ್ಲಿ ಈ ಒಂದು ಫಾರ್ಮೆಟ್ ಇದೆ. ಈ ಫಾರ್ಮೆಟಲ್ಲಿ ನಮಗೆ ಬ್ಯಾಲೆನ್ಸ್ ಶೀಟ್ ಬೇಕು ಅಂದರೆ we can view according to Companies Act of 56 ಪ್ರಕಾರ Schedule 6 ಪ್ರಕಾರ ನಾವೇನು ಮಾಡ್ಬೋದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ವ್ಯೂ ಮಾಡ್ಬೋದು. So this is the format of the profit and loss account as per the Schedule 6. As per the Schedule 6, this is the format of the balance sheet. So if you want to view the company balance sheet as per the Schedule 6, if you go to the horizontal button bar and select the option Schedule 6, I will show you in the Tally. So here the option is there. So we can see, you can Schedule 6 option is there. Otherwise we can go to the your keyboard and press Alt plus S. If you press Alt plus S, Alt ಅನ್ನು ಇಟ್ಕೊಂಡು S ನ ಪ್ರೆಸ್ ಮಾಡಿದ್ರೆ you can view the profit and loss account as per the Schedule 6. As per Schedule 6 ನಾವು ಏನು ಮಾಡ್ಬೋದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ವ್ಯೂ ಮಾಡ್ಬೋದು. ಸೊ ಒಂದು Alt plus F1ನ ಪ್ರೆಸ್ ಮಾಡಿದ್ರೆ ನಾವು DTA ಫಾರ್ಮೆಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಪ್ರೆಸ್ ಮಾಡ್ಬೋದು. If you press F2, we can change the period. If you press Alt plus S, repeat ಮಾಡ್ತೀನಿ, Alt ಅನ್ನು ಪ್ರೆಸ್ ಮಾಡಿಕೊಂಡು S ನ ಪ್ರೆಸ್ ಮಾಡಿದ್ರೆ ನಾವೇ ಮಾಡ್ಬೋದು we can view the profit and loss account as per the Companies Act of 1956 Schedule 6 ಪ್ರಕಾರ ನಮ್ಮ ಪ್ರಾಫಿಟ್ and loss account ನಾವೇ ಮಾಡ್ಬೋದು ವ್ಯೂ ಮಾಡ್ಬೋದು. We can also print. Then we can go to the next topic ಹೋಗೋಣ. Next topic ಬಂದ್ಬಿಟ್ಟು configuration of profit and loss account. We can do the configuration of profit and loss account as per our requirement. ನಮ್ಮ ರಿಕ್ವೈರ್ಮೆಂಟ್ ತಕ್ಕಂತೆ ನಾವೇನು ಮಾಡ್ಕೊಬೋದು ಪ್ರಾಫಿಟ್ and loss accountನ ಕಾನ್ಫಿಗರ್ ಮಾಡ್ಬೋದು. So for the you have to press F12 button. You have to press F12. ನಾವು F12 ಅನ್ನು ಫಂಕ್ಷನ್ ಕೀ F12 ಅನ್ನು ಪ್ರೆಸ್ ಮಾಡಿದ್ರೆ ನಮಗೆ ಕಾನ್ಫಿಗರೇಷನ್ ಮೆನು ಓಪನ್ ಆಗುತ್ತೆ. ಓಪನ್ ಆಗುತ್ತೆ ಕಾನ್ಫಿಗರೇಷನ್ ಮೆನು ಓಪನ್ ಆಗುತ್ತೆ. ದಿಸ್ ದಿ ಕಾನ್ಫಿಗರೇಷನ್ ಮೆನು. ಇಲ್ಲಿ ನಮಗೆ ಒಂದು 7 ಆಪ್ಷನ್ಸ್ ಆಗಿದೆ. ಇದನ್ನು ನಾವು ಅಕಾರ್ಡಿಂಗ್ ಟು ಅವರ್ ರಿಕ್ವೈರ್ಮೆಂಟ್ ನಾವೇ ಮಾಡ್ಕೊಬೋದು ಚೇಂಜ್ ಮಾಡ್ಕೊಬೋದು. ಫಸ್ಟ್ ಆಪ್ಷನ್ ಬಂದುಬಿಟ್ಟು ಶೋ ವರ್ಟಿಕಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇಫ್ ಯು ನೀಡ್ ವರ್ಟಿಕಲ್ ಫಾರ್ಮೆಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ವಿ ಹ್ಯಾವ್ ಟು ಟೈಪ್ S ಅಂತ ಟೈಪ್ ಮಾಡಬೇಕು. ನಾರ್ಮಲಿ profit and loss account shows the horizontal format of profit and loss account. If you need vertical format of profit and loss account, you want to press S. Press F12 and set the option show vertical format of profit and loss account. Yes ಅಂತ ಕೊಟ್ಟರೆ it displays the profit and loss account in vertical form. ವರ್ಟಿಕಲ್ ಫಾರ್ಮಲ್ಲಿ ಏನಾಗುತ್ತೆ ಅದು ಡಿಸ್ಪ್ಲೇ ಆಗುತ್ತೆ. I will show you. ಸೊ ನಾನು ಏನು ಮಾಡ್ತೀನಿ ಇವಾಗ ಸೊ ಐ ಆಮ್ ಗೋಯಿಂಗ್ ಟು ಸೆಟ್ ಎಸ್ ಆಪ್ಷನ್ ಇನ್ ಫ್ರಂಟ್ ಆಫ್ ಶೋ ವರ್ಟಿಕಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಸ್ ಕೊಟ್ಟಿನಿ. ಸೊ ಐ ಆಮ್ ಸೇವಿಂಗ್ ದಿಸ್ ಆಪ್ಷನ್ ಎಸ್ ಸೇವ್ ಮಾಡ್ತಾಯಿದ್ದೀನಿ. ಚೇಂಜ್ ಆಯಿತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಯಾವ ಫಾರ್ಮೆಟಲ್ಲಿ ಚೇಂಜ್ ಆಯಿತು ವರ್ಟಿಕಲ್ ಫಾರ್ಮೆಟಲ್ಲಿ ನಾವು ಚೇಂಜ್ ಆಯಿತು. ಸೊ ದಟ್ ಈಸ್ ದಿ ಫಸ್ಟ್ ಆಪ್ಷನ್ ಅವೈಲೇಬಲ್ ಇನ್ ಕಾನ್ಫಿಗರೇಷನ್. F12 ಪ್ರೆಸ್ ಮಾಡಬೇಕು. F12 ಪ್ರೆಸ್ ಮಾಡಿದರೆ ನಿಮಗೆ ಕಾನ್ಫಿಗರೇಷನ್ ಮೆನು ಓಪನ್ ಆಗುತ್ತೆ. ಸೊ ಕಾನ್ಫಿಗರೇಷನ್ ಮೆನುವಲ್ಲಿ ಫಸ್ಟ್ ಐಟಮ್ ಇರೋದು ಶೋ ವರ್ಟಿಕಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇಫ್ ಯು ಸೆಟ್ ಎಸ್ ಆಪ್ಷನ್ ಇನ್ ಫ್ರಂಟ್ ಆಫ್ ಶೋ ವರ್ಟಿಕಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಸ್ ಅಂತ ಪ್ರೆಸ್ ಮಾಡಿದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ವಿಲ್ ಬಿ ಡಿಸ್ಪ್ಲೇಡ್ ಇನ್ ದಿ ವರ್ಟಿಕಲ್ ಫಾರ್ಮೆಟ್.
ಸೆಕೆಂಡ್ ಆಪ್ಷನ್ ಏನಿದೆ, ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಶೋ ಪರ್ಸಂಟೇಜಸ್. ಸೆಟ್ ದಿಸ್ ಟು ಎಸ್. ಇಲ್ಲಿ ನಾವು ಎಸ್ ಅನ್ನು ಸೆಟ್ ಮಾಡಿದರೆ ಎಕ್ಸ್ಪೆನ್ಸಸ್ ಈಚ್ ಲೈನ್ ಆ್ಯಸ್ ಎ ಪರ್ಸೆಂಟೇಜ್ ಆಫ್ ಸೇಲ್ಸ್ ಅಕೌಂಟ್. ಇದನ್ನು ನಾವು ಎಸ್ ಅಂತ ಸೆಟ್ ಮಾಡಿದ್ರೆ ಎಲ್ಲ ಎಕ್ಸ್ಪೆನ್ಸಸ್ಸು ಸೇಲ್ಸ್ಗೆ ಕಂಪೇರ್ ಮಾಡಿಕೊಂಡು, ಸಪೋಸ್ ಸೇಲ್ಸ್ 100% ಅಂದರೆ ಅದಕ್ಕೆ ಸೇಲ್ಸ್ 100% ಇದ್ದರೆ ಈ ಎಕ್ಸ್ಪೆನ್ಸಸ್ಸು ಎಷ್ಟು ಪರ್ಸೆಂಟ್ ಇರುತ್ತೆ ಅಂತ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಡಿಸ್ಪ್ಲೇ ಆಗುತ್ತೆ. ರಿಪೀಟ್ ಒನ್ ಮೋರ್ ಟೈಮ್. ಶೋ ಪರ್ಸಂಟೇಜಸ್, ಇಫ್ ಯು ಸೆಟ್ ದಿಸ್ ಆಪ್ಷನ್ ಆ್ಯಸ್ ಎ ಎಸ್ ಅಂತ ಕೊಟ್ಟರೆ, ಸೊ ಎಲ್ಲ ಎಕ್ಸ್ಪೆನ್ಸಸ್ ಮುಂದೆ ಪರ್ಸಂಟೇಜ್ ಡಿಸ್ಪ್ಲೇ ಆಗುತ್ತೆ. ಅದಕ್ಕೆ ಕಂಪೇರ್ ಮಾಡ್ಕೊಳುತ್ತೆ, ಇಟ್ ಕಂಪೇರ್ ಟು ಸೇಲ್ಸ್ ಟು ಬಿ ಎ 100%, ಸೇಲ್ಸ್ 100% ಅಂತ ಇಟ್ಕೊಂಡು ರೆಸ್ಟ್ ಲೈನ್ ವಿಲ್ ಬಿ ಪರ್ಸಂಟೇಜ್ ವಿಲ್ ಬಿ ಶೋನ್ ಆ್ಯಸ್ ಎ ಸೇಲ್ಸ್ಗೆ ಪರ್ಟಿಕ್ಯುಲರ್ ಎಕ್ಸ್ಪೆನ್ಸಸ್ ಎಷ್ಟು ಪರ್ಸೆಂಟೇಜ್ ಅಂದರೆ ಡಿಸ್ಪ್ಲೇ ಆಗುತ್ತೆ. ನೋಡಿ ಈ ರೀತಿ ಆಗುತ್ತೆ. ಯಾವುದಕ್ಕೂ ನಾನು ಫೀಡ್ ಮಾಡಿದರೆ ನೋಡಿ ಸೇಲ್ಸನ್ನು 100% ಅಂತ ಕನ್ಸಿಡರ್ ಮಾಡ್ತೀವಿ. ಸೇಲ್ಸ್ 100% ಇದೆ, ಮಿಕ್ಕಿದ ಎಕ್ಸ್ಪೆನ್ಸಸ್ಸು ಸೇಲ್ ಎಷ್ಟಿದೆ ಅಂತ ಡಿಸ್ಪ್ಲೇ ಆಗುತ್ತೆ. 2 ಕಾಲಮ್ ಅಪಿಯರ್ ಆಗುತ್ತೆ. ಸೇಲ್ಸ್ ವಿಲ್ ಬಿ ಡಿಫಾಲ್ಟ್ 100% ಇರುತ್ತೆ. ಸೇಲ್ಸ್ 100% ಇದ್ದಾಗ ರಿಮೈನಿಂಗ್ ಎಕ್ಸ್ಪೆನ್ಸಸ್ಸು ಸೇಲ್ಸ್ಗೆ ಕಂಪೇರ್ ಮಾಡಿದಾಗ ಎಷ್ಟು ಪರ್ಸೆಂಟ್ ಇರುತ್ತೆ ಅಂತ ಡಿಸ್ಪ್ಲೇ ಆಗುತ್ತೆ. ಸೊ ಸೆಕೆಂಡ್ ಹೋಗೋಣ. ಸೆಕೆಂಡ್ ಕಾನ್ಫಿಗರೇಷನ್ ಮೇಲೆ ಹೋಗೋಣ. ಸೆಕೆಂಡ್ ಬಂದ್ಬಿಟ್ಟು ಓಕೆ, ಶೋ ದಿ ಪರ್ಸೆಂಟೇಜಸ್ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಓಕೆ, ಎಕ್ಸ್ಕ್ಲೂಡ್ ಪರ್ಟಿಕ್ಯುಲರ್ಸ್ ವಿತ್ 0 ಕ್ಲೋಸಿಂಗ್ ಬ್ಯಾಲೆನ್ಸ್. ಸಪೋಸ್ ಯಾವೊಂದು ಐಟಮ್ಗೆ 0 ಕ್ಲೋಸಿಂಗ್ ಬ್ಯಾಲೆನ್ಸ್ ಇದ್ದರೆ, ಸೊ ಆ ಐಟಮ್ಸು ಶುಡ್ ನಾಟ್ ಡಿಸ್ಪ್ಲೇ, ಆ ಐಟಮ್ಸು ಡಿಸ್ಪ್ಲೇ ಆಗಬಾರ್ದು. ಎಲ್ಲ ಆಗಬಾರ್ದು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡಿಸ್ಪ್ಲೇ ಆಗಬಾರ್ದು ಅಂದರೆ ವಿ ಹ್ಯಾಸ್ ಟು ಸೆಟ್ ದಿಸ್ ಆಪ್ಷನ್ ಆ್ಯಸ್ ಎಸ್ ಕೊಟ್ಟಾಗ 0 ಕ್ಲೋಸಿಂಗ್ ಬ್ಯಾಲೆನ್ಸ್ ಇರೋ ಐಟಮ್ಸು ಯಾವುದು ಏನಾಗೋದಿಲ್ಲ, ಅಪೇರ್ ಆಗೋದಿಲ್ಲ. ಎಲ್ಲಿ ಅಪೇರ್ ಆಗೋದಿಲ್ಲ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಅಪೇರ್ ಆಗೋದಿಲ್ಲ. ವೆನ್ ಯು ಸೆಟ್ ದಿಸ್ ಆಪ್ಷನ್ ಈಸ್ ಎ ಎಸ್. ಇಫ್ ಯು ಸೆಟ್ ನೋ, ನಾವು ಒಂದು ನೋ ಅಂತ ಕೊಟ್ಟಾಗ ಆಟೋಮೆಟಿಕ್ಕಾಗಿ 0 ಬ್ಯಾಲೆನ್ಸ್ ಇರೋ ಅಕೌಂಟ್ ಬ್ಯಾಲೆನ್ಸ್ ಇರೋ ಆಟೋಮೆಟಿಕ್ಕಾಗಿ ಐಟಮ್ಸು ಏನಾಗುತ್ತೆ, ಓಕೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಅಪಿಯರೆನ್ಸ್ ಆಫ್ ದಿ ನೇಮ್ಸ್. ಇದ್ರ ಬಗ್ಗೆ ನಾವು ಲಾಸ್ಟ್ ಸೆಷನಲ್ಲಿ ಡೀಪಾಗಿ ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಸಿ ವಿ ಹ್ಯಾವ್ ಲಾಟ್ ಆಫ್ ಅಕೌಂಟ್ಸ್ ವಿಚ್ ಹ್ಯಾಸ್ ಟು ಬಿ ಡಿಸ್ಪ್ಲೇಡ್ ಇನ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ತುಂಬ ಅಕೌಂಟ್ಸು ಡಿಸ್ಪ್ಲೇ ಆಗುತ್ತೆ. ಈ ಅಕೌಂಟ್ಸ್ ನೇಮ್ಸು ಯಾವ ರೀತಿ ಅಪಿಯರ್ ಆಗಬೇಕು, ಹೌ ದೀಸ್ ನೇಮ್ ಶುಡ್ ಬಿ ಅಪಿಯರ್ಡ್ ಇನ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ದಸ್ ವಿಲ್ ಬಿ ಕಾನ್ಫಿಗರ್ಡ್ ನೌ. ಇಲ್ಲಿ ನಾವು ಕಾನ್ಫಿಗರ್ ಮಾಡ್ಬೋದು. ಫಸ್ಟ್ ವಿ ಹ್ಯಾವ್ 4 ಆಪ್ಷನ್ಸ್ ಆರ್ ಅವೈಲಬಲ್ ಹಿಯರ್. ಒಂದು ಅಲಿಯಾಸ್ ನೇಮ್. ಆಫ್ಟರ್ ಅಲಿಯಾಸ್ ನೇಮ್ ವಿಲ್ ಬಿ ಡಿಸ್ಪ್ಲೇಡ್ ಇನ್ ದಿ ಬ್ರಾಕೆಟ್. ಫಸ್ಟು ಅಲಿಯಾಸ್ ಬರುತ್ತೆ, ಅಲಿಯಾಸ್ ಆದಮೇಲೆ ಆ ಪರ್ಟಿಕ್ಯುಲರ್ ನೇಮ್ ವಿಲ್ ಬಿ ಡಿಸ್ಪ್ಲೇಡ್ ಇನ್ ದಿ ಬ್ರಾಕೆಟ್ಸಲ್ಲಿ ಡಿಸ್ಪ್ಲೇ ಆಗುತ್ತೆ. ದಟ್ ಈಸ್ ಒಂದು ಆಪ್ಷನ್ ಅವೈಲಬಲ್. ಇಫ್ ಯು ವಾಂಟ್ ಟು ಡಿಸ್ಪ್ಲೇ ಓನ್ಲಿ ಅಲಿಯಾಸ್ ನೇಮ್, ನಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರೀ ಅಲಿಯಾಸ್ ನೇಮ್ ಮಾತ್ರ ಡಿಸ್ಪ್ಲೇ ಆಗಬೇಕಾದ್ರೆ ವಿ ಸೆಲೆಕ್ಟ್ ದಿಸ್ ಆಪ್ಷನ್. ಅದರ್ವೈಸ್ ಫಸ್ಟು ನೇಮ್ ಬಂದು ಬ್ರಾಕೆಟಲ್ಲಿ ಅಲಿಯಾಸ್ ನೇಮ್ ಬರಬೇಕು ಅಂದರೆ ವಿ ಸೆಲೆಕ್ಟ್ ದಿಸ್ ಆಪ್ಷನ್. ಅದರ್ವೈಸ್ ನೇಮ್ ಓನ್ಲಿ ಶುಡ್ ಬಿ ಅಪಿಯರ್ಡ್ ಇನ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಬರೀ ನಾವು ಕೊಟ್ಟಿರೋ ನೇಮ್ ಮಾತ್ರ ಅಪಿಯರ್ ಆಗಬೇಕು, ಅಲಿಯಾಸ್ ನೇಮ್ ಅಪಿಯರ್ ಆಗಬಾರ್ದು ಅಂದರೆ ವಿ ಗೋಯಿಂಗ್ ಟು ಸೆಲೆಕ್ಟ್ ದಿ ಲಾಸ್ಟ್ ಆಪ್ಷನ್, ದಟ್ ಈಸ್ ನೇಮ್ ಓನ್ಲಿ ಆಪ್ಷನ್. See, we can select these options according to our requirement. Next one ಬಂದ್ಬಿಟ್ಟು scale factor for values. See, for example, default ಏನಾಗುತ್ತೆ, ಡಿಫಾಲ್ಟ್ ಆಟೋಮೆಟಿಕ್ಕಾಗಿ ಅಪಿಯರ್ ಆಗುತ್ತೆ. ಇಲ್ಲ ಶುಡ್ ಬಿ ಶೋನ್ ಇನ್ ದಿ ಕ್ರೋಸಲ್ಲಿ ಶೋ ಮಾಡಬೇಕು, ಅಮೌಂಟ್ ವಿಲ್ ಬಿ ಶೋನ್ ಇನ್ ದಿ ಕ್ರೋಸಲ್ಲಿ ಶೋ ಮಾಡಬೇಕು ಅಂದರೆ ವಿ ಇಸ್ ಗೋಯಿಂಗ್ ಟು ಸೆಲೆಕ್ಟ್ ದಿ ಕ್ರೋಸ್. ಇಲ್ಲ ಅಂದರೆ ಅಂಡರ್ಸಲ್ಲಿ ಡಿಸ್ಪ್ಲೇ ಆಗಬೇಕಾದ್ರೆ ಅಂಡರ್ಸಲ್ಲಿ, ಇಲ್ಲಾಂದರೆ ಲ್ಯಾಕ್ಸಲ್ಲಿ ಡಿಸ್ಪ್ಲೇ ಆಗಬೇಕಾದ್ರೆ ಲ್ಯಾಕ್ಸನ್ನು ಸೆಲೆಕ್ಟ್ ಮಾಡ್ಕೊತೀವಿ. ಬಿಲಿಯನ್ಸಲ್ಲಿ 10 lakhsಲ್ಲಿ, 10 millionsಲ್ಲಿ, 10,000sಲ್ಲಿ, ಥೌಸಂಡ್ಸಲ್ಲಿ. ದೀಸ್ ಆರ್ ದಿ ಆಪ್ಷನ್ಸ್ ಅವೈಲೇಬಲ್ ಇನ್ ದಿ ಟ್ಯಾಲೀಸ್. ಫಾರ್ ಎಕ್ಸಾಂಪಲ್ ಐ ಆಮ್ ಸೆಲೆಕ್ಟಿಂಗ್ ಇನ್ ಲ್ಯಾಕ್ಸ್, ನಾನು ಲ್ಯಾಕ್ಸನ್ನು ಸೆಲೆಕ್ಟ್ ಮಾಡ್ತೀನಿ. ಸೊ 0 ಅವಾಗ 10,000 ಇತ್ತಲ್ಲ, ಸೊ ದಿಟ್ ವಿಲ್ ಬಿ ಕಾನ್ಫಿಗರೇಟೆಡ್ ಇನ್ ಟು ದಿ 10. ನೋಡಿ ಇಲ್ಲಿದೆ ಫಿಗರ್ಸ್ ಇನ್ ಲ್ಯಾಕ್ಸ್ ಅಂತ. ಇಫ್ ಯು ಸೆಲೆಕ್ಟ್ ದಿ ಆಪ್ಷನ್ ಇನ್ ಲ್ಯಾಕ್ಸ್, ಎಲ್ಲ ಫಿಗರ್ಸ್ ಏನಾಗುತ್ತೆ ಲ್ಯಾಕ್ಸ್ಗೆ ಕನ್ವರ್ಟ್ ಆಗುತ್ತೆ. ಇಲ್ಲಿ ಕಾಣಿಸ್ತಿದೆಯಲ್ಲ ಫಿಗರ್ಸ್ ಇನ್ ಲ್ಯಾಕ್ಸ್.
So last option ಬಂದ್ಬಿಟ್ಟು show base currency symbol. So if you want to set this option, ಇಲ್ಲಿ yes option ನಾವು ಸೆಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಬೇಸ್ ಕರೆನ್ಸಿ ಸಿಂಬಲ್ ಅಪಿಯರ್ ಆಗುತ್ತೆ. ನೋಡಿ ಇಲ್ಲಿ ಇದೆಯಲ್ಲ ಬೇಸ್ ಕರೆನ್ಸಿ ಸಿಂಬಲ್, ಯು ಕ್ಯಾನ್ ಸಿ ದಿಸ್ ಸಿಂಬಲ್ ಇಂಡಿಯನ್ ರುಪೀಸ್ ಸಿಂಬಲ್ ಆಟೋಮೆಟಿಕ್ ಅಪಿಯರ್ ಆಗುತ್ತೆ. ಇಫ್ ಯು ಸೆಟ್ ದಿಸ್ ಆಪ್ಷನ್ ಇಸ್ ಎ ಎಸ್, ಇಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಈ ಸಿಂಬಲ್ ಏನಾಗೋದಿಲ್ಲ, ಇಲ್ಲಿ ಅಪಿಯರ್ ಆಗೋದಿಲ್ಲ. Okay, these are the different options available in configuration for balance sheet na configure ಮಾಡಬೇಕು. ಇಷ್ಟು ಆಪ್ಷನ್ಸ್ ಇದೆ ಆಯಿತಾ. ಸೊ ಇನ್ನು ಲಾಸ್ಟ್ ಒಂದೇ ಒಂದು ಆಪ್ಷನ್ ಇದೆ, ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಅದು ಯಾವುದು ಅಂದರೆ ಸಿ ನ್ಯೂ ಕಾಲಮ್ ಅಂತ. ಇಫ್ ಯು ಪ್ರೆಸ್ ಆಲ್ಟರ್ ಪ್ರೆಸ್ ಸಿ, ಇದಕ್ಕೆ ಶಾರ್ಟ್ಕಟ್ ಬಂದ್ಬಿಟ್ಟು ಆಲ್ಟರ್ ಇಟ್ಕೊಂಡು ಸಿನ ಪ್ರೆಸ್ ಮಾಡಿದ್ರೆ ಸೊ ಏನಾಗುತ್ತೆ, ಕಾಲಮ್ ಡೀಟೇಲ್ಸ್ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ವಿ ಹ್ಯಾಸ್ ಟು view the balance sheet in 2 columns, ಈ ಡೇಟ್ ಇಂದ ಈ ಡೇಟ್ ತನಕ. ಫಾರ್ ಎಕ್ಸಾಂಪಲ್ ಓಕೆ 1/4/2021 ಇಂದ ಓಕೆ 31st I'm putting 31st 4/2021. We want to view from 1st April to 31st April. ಸೊ ಇನ್ಫಾರ್ಮೇಷನ್ ಫೀಡ್ ಮಾಡಿಲ್ಲ, ಅದಕ್ಕೆ ತೊಗೊತಾ ಇಲ್ಲ. ಬಿಕಾಸ್ ಒನ್ ಮೋರ್ ಥಿಂಗ್, ಇಟ್ ಈಸ್ ಎ ಎಜುಕೇಷನಲ್ ಪರ್ಪಸ್ಗೆ ಡೌನ್ಲೋಡ್ ಮಾಡ್ಕೊಂಡಿರುವಂಥ ಟ್ಯಾಲಿ ಸಾಫ್ಟ್ವೇರ್ ಎಲ್ಲ ಫೀಚರ್ಸ್ ಇದರಲ್ಲಿ ವರ್ಕ್ ಆಗ್ತಾಯಿಲ್ಲ ನೋಡಿ. ಸೊ ವಿ ಕ್ಯಾನ್ ವ್ಯೂ ದಿ ಬ್ಯಾಲೆನ್ಸ್ ಶೀಟ್ ಇನ್ ಕಾಲಮ್ನ ನಾವೇನು ಮಾಡ್ಬೋದು, ಒಂದು ಡೇಟಿಂದ ಇನ್ನೊಂದು ಡೇಟ್ಗೆ ಪರ್ಟಿಕ್ಯುಲರ್ ಡೇಟಿಗೆ ನಾವೇನು ಮಾಡ್ಕೊಬೋದು, ಸೊ ವ್ಯೂ ಮಾಡ್ಬೋದು. That is option available in the new column. So we have to alter the column. ನಾವು ಕಾಲಮ್ನ ಆಲ್ಟರ್ ಮಾಡಬೇಕಾದ್ರೆ ಆಲ್ಟರ್ ಇಟ್ಕೊಂಡು ಏನು ಪ್ರೆಸ್ ಮಾಡೋದು, ನಾವೇನು ಮಾಡ್ಬೋದು, ಕಾಲಮ್ನ ಆಲ್ಟರ್ ಮಾಡ್ಬೋದು. ಇಲ್ಲಾಂದರೆ ಕಾಲಮ್ನ ಡಿಲೀಟ್ ಮಾಡಬೇಕಾದ್ರೆ ಆಲ್ಟರ್ ಪ್ಲಸ್ ಡಿ, ಆಲ್ಟರ್ ಡಿನ ಇಟ್ಕೊಂಡು ಪ್ರೆಸ್ ಮಾಡಿದ್ರೆ ವಿ ಕ್ಯಾನ್ ಡಿಲೀಟ್ ದಿ ಕಾಲಮ್. ದೀಸ್ ಆರ್ ದಿ ಅನದರ್ 3 ಆಪ್ಷನ್ಸ್ ಅವೈಲಬಲ್ ಇನ್ ಟ್ಯಾಲಿ. ಟ್ಯಾಲಿಯಲ್ಲಿ ಇರುವಂಥ ಅನದರ್. See, if you want to view the balance sheet in columnar profit and loss account, so first ನಾವು ಏನು ಮಾಡಬೇಕಂದ್ರೆ select the column to display the profit and loss account in a different currency. For example, if you want to click alter press C ನ ಪ್ರೆಸ್ ಮಾಡಿದ್ರೆ ಕಾಲಮ್ನ ಬ್ಯಾಲೆನ್ಸ್ ಶೀಟ್ ಏನಾಗುತ್ತೆ, ಅಪೇರ್ ಆಗುತ್ತೆ. So these are the different options available in Tally to configure the balance sheet. Next, last one important topic that is the we can view the balance sheet. We can view the profit and loss account instead of balance sheet. Okay, profit and loss account ಬದಲು ನಾವೇನು ಮಾಡ್ಬೋದು, ಓಕೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್ ಅಕೌಂಟ್ನ ವ್ಯೂ ಮಾಡ್ಬೋದು. ಫಾರ್ ಎಕ್ಸಾಂಪಲ್ we want to display instead of profit and loss account, it should be a income and expenses account. For some organizations like hospitals ಇರ್ಬೋದು, ಇಲ್ಲಾಂದರೆ ಟ್ರಾನ್ಸ್ಪೋರ್ಟೇಷನ್ ಕಂಪ್ನಿ ಇರ್ಬೋದು, ಇಲ್ಲಾಂದರೆ NGOs ಇರ್ಬೋದು. ಸಿ ಫಾರ್ ದೀಸ್ ಆರ್ಗನೈಸೇಷನ್ ಸೊ ದೇ ಪ್ರಿಪೇರ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್ ಅಕೌಂಟ್ ಇನ್ಸ್ಟೆಡ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬಂದರೆ ಅವ್ರು ಏನು ಪ್ರಿಪೇರ್ ಮಾಡ್ತಾರೆ, ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್ ಅಕೌಂಟ್ನ ಪ್ರಿಪೇರ್ ಮಾಡ್ತಾರೆ. ಸೊ ಇನ್ಸ್ಟೆಡ್ ಆಫ್ preparing profit and loss account, if they want to prepare income and expenses, so we have to change this thing. We have to change the futures. We want to go to F11 ಹೋಗಬೇಕು. So you want to go to F11 futures. So here you can see the
Third option here, income and expenses account instead of profit and loss account. If you want to set this option as a yes, if you set this option as a yes, ಈ ಆಪ್ಷನ್ ನಾವು ಎಸ್ ಅಂತ ಸೆಟ್ ಮಾಡಿದರೆ ಓಕೆ ಸಿ ಇನ್ಸ್ಟೆಡ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್ ಅಕೌಂಟ್ ವಿಲ್ ಬಿ ಡಿಸ್ಪ್ಲೇಡ್. ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್ ಅಕೌಂಟ್ ವಿಲ್ ಬಿ ಡಿಸ್ಪ್ಲೇಡ್ ಇನ್ಸ್ಟೆಡ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಜಾಗದಲ್ಲಿ ಏನಾಗುತ್ತೆ, ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್ ಅಕೌಂಟ್ ಏನಾಗುತ್ತೆ, ಡಿಸ್ಪ್ಲೇ ಆಗುತ್ತೆ. ದೀಸ್ ಆರ್ ದಿ some important information regarding profit and loss account. How we going to configure the profit and loss account report and how we can print the profit and loss account. ಇಷ್ಟು ಇನ್ಫಾರ್ಮೇಷನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಸಂಬಂಧಪಟ್ಟಿರೋದು. ನೆಕ್ಸ್ಟ್ ಸೆಷನಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.